ಪೂಜೆ ಹೆಸರಿನಲ್ಲಿ ಮಹಿಳೆಯೋರ್ವರಿಗೆ ವಂಚಿಸಲಾಗಿದೆ. ಅದು ಬರೋಬ್ಬರಿ 2.5 ಕೋಟಿ ರೂಪಾಯಿ. ದುಷ್ಟಶಕ್ತಿ ಇದೆ, ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿಗಳಿದೆ, ಹಾಗಾಗಿ ಅದನ್ನ ನಿವಾರಿಸಬೇಕು ಅಂತ ಹೇಳಿ ಹಣವನ್ನ ವಂಚಿಸಲಾಗಿದೆ ಮಹಿಳೆಗೆ. ನಗರದ ಚಾಮರಾಜಪೇಟೆಯಲ್ಲಿ ಘಟನೆ ನಡೆದಿದೆ. 8.5 ಕೋಟಿಗೆ ಮನೆಯನ್ನ ಮಾರಿ ಆ ಮಹಿಳೆ 2.5 ಕೋಟಿ ಹಣವನ್ನ ನೀಡಿದ್ಲಂತೆ. ನಕಲಿ ಬಾಬಾ ಅಪ್ಸರಾ ಪಾಷಾ ಮೊದಲಿಗೆ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ, ಹಾಗಾಗಿ ಒಂದು ಹೋಮ ಮಾಡಿಸ್ಬೇಕು, ಆ ನೆಗೆಟಿವ್ ಎನರ್ಜಿಯನ್ನ ತೆಗೆದು ಹಾಕಬೇಕು, ನಿವಾರಣೆ ಮಾಡಬೇಕು ಅಂತ ಹೇಳಿ ಹೋಮ ಮಾಡೋದಕ್ಕಂತ 8 ಲಕ್ಷ ಹಣವನ್ನ ಪಡೆದುಕೊಂಡಿದ್ದಂತೆ. 8 ಲಕ್ಷ ಹಣ ಖರ್ಚು ಮಾಡಿ ಆ ಮಹಿಳೆ ಮನೆಯಲ್ಲಿ ಪೂಜೆಯನ್ನ ಕೂಡ ಮಾಡಿಸಿದ್ರಂತೆ. ಅದಾದ ನಂತರ ಯಾವಾಗ ಈ ಮಹಿಳೆಯ ಬಳಿ ಹಣ ಇದೆ ಅಂತ ಗೊತ್ತಾಯ್ತು, ಆಗ 10 ಕೋಟಿ ಕೊಡ್ತೀವಿ, ಆದ್ರೀಗ ಮೊದಲಿಗೆ ನೀವು 2.5 ಕೋಟಿ ಕೊಡಿ, ಅದಾದ ನಂತರ ನಾವು ನಿಮ್ಗೆ 10 ಕೋಟಿ ಕೊಡ್ತೀವಿ ಆ ಹಣದ ಬದಲಾಗಿ ಅಂತ ಹೇಳಿ ನಂಬಿಸಿದ್ದಾರೆ. ಇವರ ಮಾತನ್ನ ನಂಬಿದಂತಹ ಮಹಿಳೆ ತನ್ನ ಮನೆಯನ್ನ ಮಾರಿ 2.5 ಕೋಟಿ ಹಣವನ್ನ ನೀಡಿದ್ದು ವಂಚನೆಗೆ ಒಳಗಾಗಿದ್ದಾರೆ. ನಕಲಿ ಬಾಬಾ ಅಪ್ಸರ್ ಪಾಷಾ, ಮಧ್ಯವರ್ತಿ ಶಂಕರ್ ಭರತ್ ವಿರುದ್ಧ ಸಿಸಿಬಿಯಲ್ಲಿ ಪ್ರಕರಣ ದಾಖಲಾಗಿದೆ. ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಚಂದ್ರಶೇಖರ್, ಮೋಸ ಹೋಗೋರಿರೋವರೆಗೂ ಮೋಸ ಮಾಡೋರಿರ್ತಾರೆ ಅನ್ನೋ ಆಯ್ತು. ಮಹಿಳೆ ಕೇವಲ ಪೂಜೆ ಮಾಡಿಸ್ಬೇಕು ಅಂತ ಅನ್ಕೊಂಡು ಅದಾದ ನಂತರ 2.5 ಕೋಟಿ ತನ್ನ ಮನೆಯನ್ನ ಮಾರಿ 2.5 ಕೋಟಿ ದುಡ್ಡನ್ನ ಕೊಟ್ಟಿದ್ದಾರೆ. ಮೊದಲಿಗೆ ಇವರಿಗೂ ಆ ಮಹಿಳೆಗೂ ಹೇಗ್ ಪರಿಚಯ ಚಂದ್ರಶೇಖರ್? ಪ್ರತೀಕ್ಷಾ, ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲನೇಗೆ ಭರತ್ ಅಲಿಯಾಸ್ ದೇವರಾಜು ಜೊತೆಗೆ ಭಾಸ್ಕರ್ ಅಂತ ಏನಿರ್ತಾರೆ, ಈ ಇಬ್ರು ಕೂಡ ಬ್ರೋಕರ್ಗಳ ರೀತಿಯಲ್ಲಿ ವರ್ಕ್ ಮಾಡ್ತಾರೆ. ಈಕೆಯನ್ನ ಮೊದಲಿಗೆ ಪರಿಚಯ ಮಾಡಿಕೊಂಡು ಪರಿಚಯ ಆದ ನಂತರದಲ್ಲಿ ಆಕೆಗೆ ಮಗನ ಒಂದು ಜೀವಕ್ಕೆ ಅಪಾಯ ಇದೆ, ಸಾಕಷ್ಟು ಗ್ರಹ ದೋಷಗಳಿದಾವೆ, ಅವುಗಳನ್ನೆಲ್ಲ ನಿವಾರಣೆ ಮಾಡಬೇಕು ಅಂತಂದ್ರೆ ಕೆಲವೊಂದು ಪೂಜೆ ಪುನಸ್ಕಾರಗಳನ್ನ ಮಾಡಬೇಕು. ಅದು ಕೂಡ ನಾವು ಫಸ್ಟ್ ಮೊದಲಿಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡ್ಕೊಡ್ತೀವಿ, ಜೊತೆಗೆ ನಾವು ಕೊಡುವಂತ ಅರಳುಗಳನ್ನ ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ಯಾವುದೇ ರೀತಿಯಾದಂತಹ ತೊಂದರೆ ಕೂಡ ನಿಮ್ಗೆ ಆಗೋದಿಲ್ಲ ಅನ್ನುವಂತಹ ಮಾತನ್ನ ಮೊದಲಿಗೆ ಹೇಳ್ತಾರೆ. ಅದಾದ ನಂತರದಲ್ಲಿ ಏನು ಒಂದು ಪೂಜೆ ಫ್ರೀ ಆಗಿ ಮಾಡಿದ ನಂತರದಲ್ಲಿ ಮತ್ತೊಂದು ಪೂಜೆಯನ್ನ ನಿಮ್ಮ ಮನೆಯಲ್ಲೇ ಮಾಡ್ಬೇಕಾಗತ್ತೆ, ಈ ಒಂದು ಪೂಜೆಯನ್ನ ಮಾಡಿದ್ರೆ ನಿಮ್ಗೆ ಸಾಕಷ್ಟು ಸಂಪತ್ತು ಬರುತ್ತೆ ಅನ್ನುವಂತಹ ಆಸೆಯನ್ನ ಹುಟ್ಟಿಸ್ತಾರೆ. ಇದನ್ನ ನಂಬಿದಂತಹ ಮಹಿಳೆ ಏನಿದ್ದಾಳೆ, ಆಕೆ ಏನು ಅಪ್ಸರ್ ಪಾಷಾ ಅಂತ ಏನು ಸ್ವಾಮೀಜಿ, ನಕಲಿ ಸ್ವಾಮೀಜಿ ಇದ್ದಾನೆ, ಈತನನ್ನ ನಂಬಿ ಆಕೆ ಸುಮಾರು 8 ಲಕ್ಷ ರೂಪಾಯಿಯನ್ನ ಖರ್ಚು ಮಾಡಿ ಆಕೆಯ ಮನೆಯಲ್ಲೇ ಒಂದು ಹೋಮವನ್ನ ಮಾಡಿಸ್ತಾಳೆ. ಅದಾದ ನಂತರದಲ್ಲಿ ಏನು ಸುಮಾರು 500 ಕೋಟಿ ರೂಪಾಯಿ ನಂದು ರಿಸರ್ವ್ ಬ್ಯಾಂಕ್ ಅಲ್ಲಿ ಸ್ಟಕ್ ಆಗಿದೆ, ಈ ಒಂದು 500 ಕೋಟಿ ರೂಪಾಯಿಯನ್ನ ಬಿಡಿಸ್ಕೋಬೇಕು ಅಂತಂದ್ರೆ ಸುಮಾರು ಒಂದು 2.5 ಕೋಟಿ ರೂಪಾಯಿ ಖರ್ಚಾಗತ್ತೆ. ಈ ಹಣವನ್ನ ನೀವು ನನಗೆ ಕೊಟ್ರೆ ವಿತಿನ್ 15 ಡೇಸ್ ಅಲ್ಲಿ ನಾವು ಮತ್ತೆ ನಿಮ್ಗೆ 10 ಕೋಟಿ ರೂಪಾಯಿಯನ್ನ ವಾಪಸ್ ಮಾಡ್ತೇವೆ ಅನ್ನುವಂತ ಮಾತನ್ನ ಏನು ಹೇಳಿ ನಂಬಿಸ್ತಾರೆ. ಇದನ್ನ ನಂಬಿದಂತಹ ಮಹಿಳೆ ಏನಿದ್ದಾಳೆ, ಆಕೆ ಇದ್ದಂತ ಮನೆಯನ್ನೇ ಸುಮಾರು 8.5 ಕೋಟಿಗೆ ಮಾರಾಟ ಮಾಡಿ ಅದರಲ್ಲಿ 2.5 ಕೋಟಿಯನ್ನ ಈ ಒಂದು ನಕಲಿ ಗ್ಯಾಂಗ್ಗೆ ಕೊಟ್ಟಿರ್ತಾಳೆ. ಈ ಒಂದು ಏನು 2.5 ಕೋಟಿ ತಗೊಂಡ ನಂತರದಲ್ಲಿ ಮತ್ತೆ ಮೈಸೂರಿಗೆ ಕರ್ಸ್ಕೊಳ್ಳುವಂತಹದ್ದು, ಸಣ್ಣ ಪುಟ್ಟ ಪೂಜೆ ಮಾಡುವಂತಹದ್ದು, ಕೆಲವೊಂದು ಅರಳುಗಳನ್ನ ಕೊಡುವಂತಹದ್ದು, ಇದು ಮನೆಯಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಏನು ಒಳ್ಳೇದಾಗತ್ತೆ ಅನ್ನುವಂತಹ ಹೇಳೋದು, ಜೊತೆಗೆ ದುಡ್ಡನ್ನ ಕೇಳಿದ್ರೆ ಇವತ್ತು ನಾಳೆ ಅಂತ ಸಬು ಹೇಳುವಂತಹ ಏನು ಕೆಲಸಕ್ಕೆ ಮುಂದಾಗಿರ್ತಾರೆ. ಇದನ್ನ ಎಲ್ಲೋ ಒಂದ್ ಕಡೆ ಮೋಸ ಹೋಗಿದ್ದೀನಿ ಅಂತ ಗೊತ್ತಾದ ನಂತರದಲ್ಲಿ ಸಿಸಿಬಿ ಪೊಲೀಸರಿಗೆ ಒಂದು ದೂರನ್ನು ಕೂಡ ದಾಖಲು ಮಾಡಿರುವಂತಹದ್ದು. ಸದ್ಯಕ್ಕೆ ಏನು ದೂರು ದಾಖಲು ಮಾಡಿಕೊಂಡು ಏನು ತನಿಖೆ ಮಾಡ್ತಾ ಇದ್ದಂತ ಸಿಸಿಬಿ ಪೊಲೀಸರಿಗೆ, ಇವರಿಗೆ ಮಾತ್ರ ಅಲ್ಲ ಬೇರೆಯವರಿಗೂ ಕೂಡ ಸಾಕಷ್ಟು ಇದೇ ರೀತಿಯಾಗಿ ವಂಚನೆ ಮಾಡಿರುವಂತ ಆರೋಪ ಸದ್ಯಕ್ಕೆ ಆರೋಪಿಗಳ ಮೇಲೆ ಕೇಳಿ ಬರ್ತಾ ಇರುವಂತಹದ್ದು. ಪ್ರತೀಕ್ಷಾ, ಈ ಹಿನ್ನೆಲೆಯಲ್ಲಿ ಆರೋಪಿಗಳನ್ನ ಏನು ವಶಕ್ಕೆ ಪಡೆದು ಈಗಾಗಲೇ ವಿಚಾರಣೆಯನ್ನು ಕೂಡ ಮಾಡ್ತಾ ಇರುವಂತಹದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಚಂದ್ರಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗೆ.